ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಪೈಸಿ ಊಟ. ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಬಳಸದೆ ಜಾಸ್ತಿ ಎಣ್ಣೆ ಹೀರಿಕೊಳ್ಳದೆ ಗರಿ ಗರಿಯಾಗಿ ಖಾರವಾಗಿ ತುಂಬಾ ರುಚಿಯಾಗಿ ಚಿಕನ್ ಪಕೋಡನ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಚಿಕನ್ ಪಕೋಡ ಮಾಡಿದ್ರೆ ಪಕ್ಕದಲ್ಲಿರೋರ್ಗೆ ಒಂದು ಪೀಸು ಕೊಡ್ಬೇಕನ್ಸಲ್ಲ, ಅಷ್ಟೊಂದು ರುಚಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದಕ್ಕೆ ಅರ್ಧ kg ವಿತ್ ಬೋನ್ ಇರುವಂತಹ ಚಿಕನ್ ತೊಗೊಂಡಿದ್ದೀನಿ. ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಸಿ ತೊಗೊಂಡಿದ್ದೀನಿ. ಚಿಕನ್ ಉಪ್ಪು ಅರಿಶಿನ ಪುಡಿ ಹಾಕಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ನೀರೆಲ್ಲ ಡ್ರೈನ್ ಮಾಡಿ ತೊಗೋಬೇಕು. ಈಗ ಇದಕ್ಕೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ kg ಚಿಕನ್ಗೆ 1 ಸ್ಪೂನ್ ಸರಿ ಹೋಗುತ್ತೆ. 1/4 ಸ್ಪೂನು ಅರಿಶಿನ ಪುಡಿ, 2 ಸ್ಪೂನು ಹಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದೆಲ್ಲ ಮೊದಲು ಮಿಕ್ಸ್ ಮಾಡಬೇಕು. ಈ ಖಾರದ ಪುಡಿ ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ 2 ಸೇರಿ ಮಿಲ್ಲಲ್ಲಿ ಆಡಿಸಿರೋದು. ಯಾವುದೇ ಆರ್ಟಿಫಿಷಿಯಲ್ ಕಲರ್ಸ್ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಇದೇ ಕಲರ್ ಬರುತ್ತೆ ನೋಡಿ, ಎಷ್ಟೊಂದು ಕಲರ್ ಬಂದಿದೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಅರ್ಧ ಸ್ಪೂನು ಉರ್ದು ಪುಡಿ ಮಾಡಿರುವಂಥ ಜೀರಿಗೆ ಪೌಡರು, ಅರ್ಧ ಸ್ಪೂನು ಕಾಳು ಮೆಣಸಿನ ಪೌಡರು, ಅರ್ಧ ಸ್ಪೂನು ಕೊತ್ತಂಬರಿ ಪೌಡರು, ಅರ್ಧ ಸ್ಪೂನು ಗರಂ ಮಸಾಲ, 1 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಮೈದಾ, 2 ಸ್ಪೂನು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಹಾಗೆ 2 ಸ್ಪೂನು ಎಣ್ಣೆ ಹಾಕಬೇಕು. ಎಣ್ಣೆ ಹಾಕೋದ್ರಿಂದ ಮಸಾಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಈಗ ಅರ್ಧ ಹೋಳು ನಿಂಬೆ ರಸ ಟೇಸ್ಟ್ ಬ್ಯಾಲೆನ್ಸ್ ಮಾಡೋದಕ್ಕಾಗಿ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅರ್ಧ kgಗೆ ಕರೆಕ್ಟ್ ಕ್ವಾಂಟಿಟಿ ಇಷ್ಟೇ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಈಗ 1-2 ಸ್ಪೂನು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಮೊದಲೇ ಜಾಸ್ತಿ ಹಾಕಿಬಿಟ್ರೆ ತುಂಬ ತೆಳ್ಳಗಾಗ್ಬಿಡುತ್ತೆ. ಆದ್ದರಿಂದ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡಬೇಕು. ಇದೆಲ್ಲ ಈ ರೀತಿ ಮಿಕ್ಸ್ ಮಾಡಿ ಆದಮೇಲೆ ಈಗ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ 2 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ನಿಮಗೆ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ 2 ಗಂಟೆ ಅಲ್ದಿದ್ರೂ ಅರ್ಧ ಗಂಟೆ ಆದರೂ ಇಡಬೇಕಾಗುತ್ತೆ. 2 ಗಂಟೆಗಳ ನಂತರ ಮತ್ತೆ ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ. ಈ ರೀತಿ ಮಿಕ್ಸ್ ಮಾಡಿ ಆದಮೇಲೆ ಮೀಡಿಯಮ್ಮಾಗಿ ಹೀಟ್ ಆಗಿರಬೇಕು ಎಣ್ಣೆ. ನೋಡಿಬಿಟ್ಟು ಮೀಡಿಯಮ್ಮಾಗಿ ಹೀಟ್ ಆಗಿರೋ ಎಣ್ಣೆಯಲ್ಲಿ ನಿಧಾನಕ್ಕೆ ಬಿಡಿ ಬಿಡಿಯಾಗಿ ಈ ರೀತಿ ಹಾಕಬೇಕು. ಹತ್ತತ್ರ ಹಾಕಿ ಒಂದಕ್ಕೊಂದು ಅಂಟ್ಕೊಳ್ಳೋ ಥರ ಮಾಡಿಬಿಡಿ. ಈ ರೀತಿ ಹಾಕಿ ಆದಮೇಲೆ 30 ಸೆಕೆಂಡ್ ಆದಮೇಲೆ ನಿಧಾನಕ್ಕೆ ಹಲ್ಗಾಡಿಸಿ. ಆನಂತರ ಆ ಕಡೆ ಈ ಕಡೆ ಈ ರೀತಿ ಟರ್ನ್ ಮಾಡ್ತಾ ಮೀಡಿಯಮ್ ಫ್ಲೇಮಲ್ಲೇ ಕ್ರಿಸ್ಪಿ ಆ್ಯಂಡ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಹೊರ್ಗಡೆ ಬೇಗ ಕಲರ್ ಬಂದುಬಿಡುತ್ತೆ. ಅಂದರೆ ತುಂಬ ಬ್ರೌನ್ ಕಲರ್ ಬಂದುಬಿಡುತ್ತೆ, ಒಳಗಡೆ ಹಸಿ ಹಸಿಯಾಗಿ ಮಸಾಲೆ ಹಾಗೇ ಇರುತ್ತೆ. ಆದ್ದರಿಂದ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಯಾಚ್ ಹಾಕಬೇಕಾದ್ರೆ ಎಣ್ಣೆ ಕೂಲ್ ಆಗಿರುತ್ತೆ. ಸ್ವಲ್ಪ ಬಿಸಿ ಆದಮೇಲೆ ನೆಕ್ಸ್ಟ್ ಬ್ಯಾಚ್ ಹಾಕಬೇಕು. ಎಲ್ಲನೂ ಇದೇ ರೀತಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಮಾಡಿಕೊಂಡ್ರೆ ತುಂಬ ಟೈಮ್ ಹಿಡಿಯುತ್ತೆ ಮಾಡೋದಕ್ಕೆ, ಕ್ರಿಸ್ಪಿಯಾಗೂ ಬರೋದಿಲ್ಲ. ಆದ್ದರಿಂದ ಪೂರ್ತಿ ಇದೆಲ್ಲ ಆಗುವವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಒಂದೊಂದು ಬ್ಯಾಚು ಮಾಡೋದಕ್ಕೆ 5 to 6 ಮಿನಿಟ್ ಹಿಡಿಯುತ್ತೆ ಒಂದು ಬ್ಯಾಚ್ ಆಗೋದಕ್ಕೆ. ಅದೇ ರೀತಿ ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಸಹ ಈ ರೀತಿ ಫ್ರೈ ಮಾಡಿ ತೊಗೊಳ್ತಾ ಇದ್ದೀನಿ. ಇದು ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ತಿನ್ನೋದಕ್ಕೆ. ಎಣ್ಣೆ ನೋಡಿ ನಾವು ಎಷ್ಟು ಹಾಕಿದ್ವೋ ಅಷ್ಟೇ ಇದೆ. ಎಣ್ಣೆನೂ ಸಹ ಜಾಸ್ತಿ ಹೀರ್ಕೊಳ್ಳೋದಿಲ್ಲ. ತುಂಬಾ ಗರಿಗರಿಯಾಗಿ ಪರ್ಫೆಕ್ಟಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ. ನಿಮಗೆ ನೋಡ್ತಾ ಇದ್ರೇ ಗೊತ್ತಾಗ್ಬೋದು. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಊರ್ತಾ ಇದೆ ನನಗೆ ವಾಯ್ಸ್ ಓವರ್ ಕೊಡ್ತಾ ಇದ್ರೆ. ನೋಡಿ ಎಷ್ಟೊಂದು ಸೂಪರಾಗಿ ಬಂದಿದೆ, ಗರಿಗರಿಯಾಗಿ ಸೂಪರ್ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಈ ಮಳೆಗಾಲಕ್ಕೆ ಸ್ಪೈಸಿಯಾಗಿ ಈ ರೀತಿ ಮಾಡ್ಕೊತೀನಿ. ಸೂಪರ್ ಟೇಸ್ಟಿಯಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.